ಬೆಂಗಳೂರಲ್ಲಿ ನವ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಅವಘಡ ನಡೆದಿದೆ. ಅಗರ ಬಳಿ ನಿಯಂತ್ರಣ ತಪ್ಪಿ ಬಿದ್ದಿದೆ ಬೃಹತ್ತಾಕಾರದ ಕ್ರೇನ್. ಮೆಟ್ರೋ ಬ್ಲೂ ಲೈನ್ ಕಾಮಗಾರಿಗೆ ಬಳಕೆ ಆಗಿದ್ದಂತ ಕ್ರೇನ್ ಇದು. ಈ ಕ್ರೇನೇ ಬಿದ್ದಿದೆ. ಓಕೆ, ಸದ್ಯಕ್ಕೆ ಪೊಲೀಸರು ಜೊತೆಗೆ ಕ್ರೇನ್ ಅನ್ನ ಮೇಲೆತ್ತೋದಕ್ಕೆ ತಯಾರಿಗಳನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅಗರ ಸುತ್ತಮುತ್ತ ವಾಹನ ಸಂಚಾರದಲ್ಲಿ ಒಂದಷ್ಟು ವ್ಯತ್ಯಯ ಆಗ್ತಾ ಇದೆ, ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಗಮನ ಹರಿಸಬೇಕು. ತಲೆ ಕೆಳಗಾಗಿರುವಂತಹ ಕ್ರೇನ್ ಇದು. ಗಮನಿಸ್ತಾ ಇದೀವಲ್ಲ, ಕಂಪ್ಲೀಟ್ ಆಗಿ ಆ ಕ್ರೇನ್ ತಲೆ ಕೆಳಗಾಗಿರೋದು. ಅದನ್ನ ಮೇಲಕ್ಕೆತ್ತೋದಕ್ಕೆ ಈಗ ಹರಸಾಹಸ ಪಡಲಾಗ್ತಾ ಇದೆ. ಈ ಕ್ರೇನ್ ಅವಘಡ ಸಂಭವಿಸಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಅದೃಷ್ಟವಶಾತ್ ಭಾರಿ ದೊಡ್ಡ ದುರಂತ ತಪ್ಪಿದೆ. ಅವಘಡ ಆಗಿದೆ, ಆದ್ರೆ ಯಾರಿಗೂ ಏನು ಆಗಿಲ್ಲ ಅನ್ನೋದೇ ನಿಜಕ್ಕೂ ಅದೃಷ್ಟ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ದುರಂತ ಆಗಿದೆ ಅನ್ನುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಕತೆ ಅನ್ನೋ ಪ್ರಶ್ನೆ. ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಇವತ್ತು ಅವಘಡ ನಡೆದಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗರ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯುವ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಇವತ್ತು ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಈ ಒಂದು ಕ್ರೇನ್ ಏನಿದೆ ಏಕಾಏಕಿ ತಲೆ ಕೆಳಗಾಗಿ ನಿಲ್ಲುತ್ತೆ. ಸದ್ಯಕ್ಕೆ ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಕ್ರೇನ್ ಏನಾದ್ರೂ ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗಬಹುದು. ಕಂಪ್ಲೀಟ್ ಆಗಿ ಬಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಮೊದಲಿಗೆ ತಲೆ ಕೆಳಗಾಗಿ ನಿಂತಿರುವಂತಹ ಟ್ರೈನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಇನ್ನೆರಡು ಟ್ರೈನ್ಗಳ ಮೂಲಕ ಅದಕ್ಕೆ 10 ಟನ್ ಇರುವಂತಹ ವೈಟಿಂಗ್ ಕಲ್ಲಿನ ಮೂಲಕ ಅದನ್ನು ಆ ಒಂದು ಕಲ್ಲನ್ನೇನಿದೆ ತಲೆ ಕೆಳಗಾಗಿ ನಿಂತಿರುವಂತಹ ಕ್ರೇನ್ ನ ಮತ್ತೊಂದು ತುದಿಗೆ ಹಾಕಿ ಸರಿದೂಗಿಸುವಂತಹ ಒಂದು ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಭದ್ರತೆ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೆಟ್ರೋ ಕ್ರೇನ್ ಈ ಒಂದು ದುರಂತ ನಡೆದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಜಾಗದಲ್ಲಿ ಓಡಾಟ ಮಾಡ್ತಾ ಇರಲಿಲ್ಲ. ಇದರಿಂದ ದೊಡ್ಡ ಅನಾಹುತ ತಪ್ಪಿತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ನಿತ್ಯವೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ. ಬೆಳ್ಳಂದೂರು ಆಗಿರಬಹುದು, HSR ಲೇಔಟ್ ಆಗಿರಬಹುದು, ಸರ್ಜಾಪುರ ಆಗಿರಬಹುದು, ಔಟರ್ ರಿಂಗ್ ರೋಡ್ ಸೇರಿದಂತೆ ಪ್ರಮುಖ ರಸ್ತೆಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿರೋದ್ರಿಂದ ಜೊತೆಗೆ ಪ್ರಮುಖ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರೋದ್ರಿಂದ ಯಾವುದೇ ಒಂದು ಅನಾಹುತ ಆದಂತಹ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸುತ್ತಮುತ್ತಲ ಜನರೇ ಕೂಡ ಆಗ್ತದೆ. ಬಟ್ ಈ ಒಂದು ಮೆಟ್ರೋ ಕ್ರೇನ್ ದುರಂತ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಓಡಾಟ ಮಾಡದಂತಹ ಪರಿಣಾಮ ಅದೃಷ್ಟವಶಾತ್ ಘೋರ ದುರಂತ ಇವತ್ತು ತಪ್ಪಿರುವಂತದ್ದು. ಸದ್ಯಕ್ಕೆ ಆ ಒಂದು ಕ್ರೇನ್ ಅನ್ನು ಸರಿದೂಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರಿದೂಗಿದಂತಹ ನಂತರ ಅದನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೇ ಜಾಗದಲ್ಲಿ ನಿತ್ಯ ಕೂಡ ವಾಹನಗಳು ಓಡಾಟ ಆಗಿರಬಹುದು ಅಥವಾ ಜನರು ಓಡಾಟ ಇರುತ್ತೆ. ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೂಡ ಇದೆ. ಇಂತಹ ಜಾಗದಲ್ಲಿ ಅವಘಡ ನಡೆದಿರುವುದರಿಂದ ಸಹಜವಾಗಿ ಇಲ್ಲಿ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಏನಾಗಿದೆ ಅನ್ನೋದನ್ನ ಕುತೂಹಲದಿಂದ ಸುತ್ತಮುತ್ತಲ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಫ್ಲೈಓವರ್ ನಲ್ಲೂ ಕೂಡ ವಾಹನ ಸಂಚಾರರು ತಮ್ಮ ವಾಹನವನ್ನು ನಿಲ್ಲಿಸಿ ಏನಾಗಿದೆ ಅಂತ ತಮ್ಮ ವಾಹನವನ್ನು ಫ್ಲೈಓವರ್ ನಲ್ಲಿ ನಿಲ್ಲಿಸಿ ನೋಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಅದನ್ನು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ HSR ಪೊಲೀಸರು ಮಾಡಿದ್ದಾರೆ. ಇನ್ನು ಮತ್ತೊಂದು ದೃಶ್ಯ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಈಗ ಆ ಒಂದು ಕ್ರೇನ್ ಅನ್ನು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ಇಬ್ಬರು ಸಿಬ್ಬಂದಿ ಮೊದಲಿಗೆ ಆ ಒಂದು ತಲೆ ಕೆಳಗಾಗಿರುವಂತಹ ಕ್ರೇನ್ ಏನಿದೆ ಅದಕ್ಕೆ ಇನ್ನೊಂದು ಕ್ರೇನ್ ನ ವೈಟಿಂಗ್ ನ ಕನೆಕ್ಟಿವ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕ್ರೇನ್ ಸರಿಸುಮಾರು 10 ಟನ್ಗಳ 10ಕ್ಕೂ ಅಧಿಕ ವೈಟೆಡ್ ಕಲ್ಲುಗಳಿದೆ. ಅದನ್ನು ಈ ಒಂದು ಕ್ರೇನ್ ಏನಿದೆ ಅದಕ್ಕೆ ಕನೆಕ್ಟಿವ್ ಮಾಡಿ ನಂತರ ಅದನ್ನು ಕೆಳಗಿಳಿಸಲಾಗುತ್ತೆ. ಕೆಳಗಿಳಿಸಿದ ನಂತರ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರದು ಅನ್ನೋ ಕಾರಣಕ್ಕೆ ಸುತ್ತಲೂ ಕೂಡ ಈ ಒಂದು ರಸ್ತೆ ಆಗಿರಬಹುದು ಇದಕ್ಕೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಲ್ಲಿ ವಾಹನ ಸಂಚಾರ ಕೂಡ ನಿಷೇಧ ಹೇರಲಾಗಿದೆ. ಈ ಒಂದು ರಸ್ತೆಯಲ್ಲಿ ಜನರ ಓಡಾಟಕ್ಕೂ ಕೂಡ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಯಾವ ಟೈಮ್ ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ತಲೆ ಕೆಳಗಾಗಿರುವಂತಹ ಕ್ರೇನ್ ನ ಜೊತೆಗೆ ಸಪೋರ್ಟಿವ್ ಆಗಿ ಇನ್ನೆರಡು ಕ್ರೇನ್ಗಳಿದೆ. ಇದೇ ಕಾರಣಕ್ಕೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಎಲ್ಲಾ ರೀತಿಯ ಭದ್ರತೆಯನ್ನು ಕೈಗೊಂಡು ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ.
ಈ ಕ್ರೇನ್ ಅವಘಡದಲ್ಲಿ ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಿಲ್ಲ ಅಂತ ಈಗ BMRCL ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಸದಾಶಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರಿಗೂ ತೊಂದರೆ ಆಗಿಲ್ಲ. ಇವತ್ತು ಬೆಳಗ್ಗೆ 3:45 ಸುಮಾರಿಗೆ ಈ ಘಟನೆ ನಡೆದಿದೆ. ಟೆಕ್ನಿಕಲ್ ಸಮಸ್ಯೆ ಆಗಿದೆ ಒಂದಷ್ಟು. ಆ ಟೆಕ್ನಿಕಲ್ ಸಮಸ್ಯೆಯಿಂದ ಈ ರೀತಿ ಆಗಿರೋದು. ಯಾರಿಗೂ ಏನೂ ಆಗಿಲ್ಲ. ಕ್ರೇನ್ ತಲೆ ಕೆಳಗಾಗಿ ಬಿದ್ದಿದೆ. ಚಾಲಕ ಮನೆಗೆ ಹೋಗಿದ್ದಾನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗರ ಮೆಟ್ರೋ ಕಾಮಗಾರಿ ನಡೆದಿರುವಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರೆ ನಮ್ಮ ಜೊತೆ ಕ್ರೇನ್ ನ ಮಾಲಕರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಾಯ್ತು ಸರ್? ನಿಮ್ಮ ಚಾಲಕರು ಏನಂದ್ರು? ಚಾಲಕರೇನಿಲ್ಲ, ಅಲ್ಲಿ ಔಟ್ರಿಕರ್ ಮೆಕ್ಯಾನಿಕಲ್ ಡಿಫಾಲ್ಟ್ ಆಗಿದೆ. ಅದು ಕಟ್ಟ ಇಲ್ಲಿ ಸೈಡ್ ಬಿದ್ದಿದೆ ನೋಡಿ. ಅದರಿಂದ ಡಿಫಾಲ್ಟ್ ಆಗಿ ಕ್ರೇನ್ ಮೇಲೆ ಎತ್ಬಿಟ್ಟಿದೆ. ಡಿಫಾಲ್ಟ್ ಅಷ್ಟೇ, ಬೇರೆ ಏನಿಲ್ಲ. ಚಾಲಕರಿಗೆ ಏನಾದ್ರು ಗಾಯ ಆಗಿದೆ? ಯಾರಿಗೂ ಏನಾಗಿಲ್ಲ. ಚಾಲಕರು ಅವನು ಸ್ವಲ್ಪ ಭಯ ಬಿತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಇದು ದೇವರ ಬಗ್ಗೆ ಏನಾಗಿಲ್ಲ, ಯಾರಿಗೇನಾಗಿಲ್ಲ. ಮಿಡ್ ನೈಟ್ ಒಂದು 3 ಗಂಟೆ ಆಗಿರ್ಬೋದು. ಯಾರು ಅವನ ಚಾಲಕರೇ ಇಲ್ಲ, ಈಗ ಓಡೋಗ್ಬಿಟ್ಟಿದ್ದಾನೆ. ತಪ್ಸ್ಕೊಂಡು ಮಾಲೀಕರು ಹೊಡಿತಾರಂತ ಬಿಟ್ಟು ಓಡೋಗಿದ್ದಾನೆ. ನಾವಿದ್ದೀವಿ, ಅವ್ನು ಹಿಡಿಬೇಕಲ್ಲ. ಈ ಫಸ್ಟ್ ಈ ರೋಗ ತೆಗಿಬೇಕಲ್ಲ. ಅಜಯ್ ಯಾದವ್ ಅಂತ. ಕ್ರೇನ್ನಾಗ ಎಲ್ಲ ಸೈಡ್ನಾಗ ಎದ್ಬಿಟ್ಟಿದ್ದಾರೆ. ಅವನು ಆಪರೇಟ್ ಮಾಡುವಾಗ ಈ ಔಟ್ರಿಗರ್ ಕಟ್ ಆದ್ಮೇಲೆ ಅವನು ಭಯ ಬಂದ್ಬಿಟ್ಟಿದೆ. ಬೇರೆ ಇನ್ನೇನಿಲ್ಲ. ಸಬ್ಜೆಕ್ಟ್ ಅಷ್ಟೇ, ಬೇರೆ ಏನಿಲ್ಲ. ಅದು ಕರೆಕ್ಟಾಗಿ ಎಲ್ಲ ಸೇಫರಾಗಿ ತೆಗಿತಾ ಇದ್ದೀವಿ. ಸೇಫರಾಗಿ ತೆಗೆದು ಎಲ್ಸ್ಬಿಡ್ತೀನಿ ಬೇಗ. ಅದಕ್ಕೆ ಟ್ರಾಫಿಕ್ ಎಲ್ಲ ಸೆಟಪ್ ಮಾಡಿ ಕ್ಲಿಯರ್. ಮೆಕ್ಯಾನಿಕಲ್ ಡಿಫಾಲ್ಟ್ ಆಗಿದೆ, ಬೇರೆ ಏನಿಲ್ಲ. ಕ್ಲಿಯರ್ ಉಂಟು. ಚಂದ್ರಶೇಖರ್ ರೆಡ್ಡಿ. ಅಂದ್ರೆ ಈ ಒಂದು ಅವಘಡ ನಡೆದ ನಂತರ ಚಾಲಕ ಎಸ್ಕೇಪ್ ಆಗಿರುವಂತದ್ದು. ನಿಮ್ಗೆ ಅದರ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದ್ರೆ ಆ ಒಂದು ಘಟನಾ ಸ್ಥಳದಲ್ಲೇ ಇದೀಗ ಕ್ರೇನ್ ನ ಮಾಲೀಕರಿದ್ದಾರೆ. ಎಲ್ಲವನ್ನೂ ಕೂಡ ವಾಚ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಘಟನೆ ನಂತರ ಚಾಲಕ ಎಸ್ಕೇಪ್ ಆಗಿದ್ದು ಭಯದಲ್ಲಿ ಆತ ಓಡಿ ಹೋಗಿದ್ದಾನೆ ಅನ್ನೋ ಮಾಹಿತಿಯನ್ನು ಇದನ್ನ ಕ್ರೇನ್ ನ ಮಾಲೀಕರಾಗಿರುವಂತಹ ಚಂದ್ರಶೇಖರ್ ಅವರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ರಕ್ತ ರಾಜಕೀಯ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಕೇಸ್ಗಳ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಸಿಐಡಿ ಎಡಿಜಿಪಿ ಆಗಿರುವಂತಹ ಬಿಕೆ ಸಿಂಗ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಪ್ರಕರಣ ಸಿಐಡಿಗೆ ಹಸ್ತಾಂತರ ಮಾಡಿದ್ರು ರಾಜ್ಯ ಸರ್ಕಾರ, ತಕ್ಷಣ ಈಗ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ಈ ಒಂದು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ವಿಡಿಯೋ ಸಾಕ್ಷ್ಯಗಳ ಆಧಾರದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾಯಕರಿಗೆ, ಎರಡೂ ಪಕ್ಷಗಳ ನಾಯಕರಿಗೂ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ತನಿಖಾ ಫೈಲ್ಗಳಿಗೆ ಸಹಿ ಹಾಕಿದ್ದಾರೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು. ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ವಾಲ್ಮೀಕಿ ಅವರ ಬ್ಯಾನರ್ ಬಡಿದಾಟದ ವಿಚಾರವಾಗಿ ರಕ್ತ ರಾಜಕೀಯಕ್ಕೆ ಸಾಕ್ಷಿಯಾಗಿತ್ತು. ಈಗ ಪಾದಯಾತ್ರೆಯ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಗಲಭೆ ಕೇಸನ್ನ ಖಂಡಿಸಿ ಶ್ರೀರಾಮುಲು ಪಾದಯಾತ್ರೆ ನಡೆಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬಂಧನಕ್ಕೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇರೋದು. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧವಾಗ್ತಾ ಇದೆ. 20 ದಿನಗಳ ಪಾದಯಾತ್ರೆಗೆ ಶ್ರೀರಾಮುಲು ಟೀಮ್ ತಯಾರಿಯನ್ನು ನಡೆಸ್ತಾ ಇದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೋದಕ್ಕೆ ಕಾಯ್ದು ಕುಳಿತಿದ್ದಾರೆ ಶ್ರೀರಾಮುಲು ಅವರು. ಪಾದಯಾತ್ರೆ ಮೂಲಕ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸಲು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ತಂತ್ರವನ್ನೇ ಅನುಸರಿಸ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಅವರ ಖ್ಯಾತಿ ಹೆಚ್ಚಾಗಿತ್ತು ಆ ಒಂದು ಪಾದಯಾತ್ರೆಯಿಂದ. ಈಗ ಅದೇ ಒಂದು ಪಾಲಿಟಿಕ್ಸ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಶ್ರೀರಾಮುಲು ಅವರು. ಬಳ್ಳಾರಿಯಿಂದ ಬೆಂಗಳೂರಿನವರೆಗೂ ಕೂಡ 20 ದಿನಗಳ ಕಾಲ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಿದ್ದಾರೆ. ನೋಡಿ, ರೂಟ್ ಮ್ಯಾಪ್ 20 ದಿನಗಳ ಕಾಲ ಬಳ್ಳಾರಿ ಡೇ 1, ಡೇ 2, ಡೇ 3 ಎಲ್ಲಿಂದ ಎಲ್ಲಿವರೆಗೂ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ರೂಟ್ ಮ್ಯಾಪ್ ಸಿದ್ಧವಾಗಿದೆ. ಎಲ್ಲವೂ ಕೂಡ ರೆಡಿ ಆಗಿದೆ. ಟೀಮ್ ರೆಡಿ ಆಗಿದೆ, ನಾಯಕರು ರೆಡಿ ಆಗಿದ್ದಾರೆ, ರೂಟ್ ಮ್ಯಾಪ್ ರೆಡಿ ಆಗಿದೆ. ಅದರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕು.
ನೋಡಿ ಯಾವ ರೀತಿಯಾಗಿ ರೂಟ್ ಮ್ಯಾಪ್ ಇದೆ ಅಂತ. ಬಳ್ಳಾರಿಯಿಂದ ಚಳ್ಳಕೆರೆ, ನಂತರ ಹಿರಿಯೂರು, ಸಿರಾ ಮಾರ್ಗವಾಗಿ ಪಾದಯಾತ್ರೆ 20ನೇ ದಿನಕ್ಕೆ ಬೆಂಗಳೂರಿಗೆ ತಲುಪುತ್ತೆ. ಆದ್ರೆ ಈ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಬರುವ 17ನೇ ತಾರೀಕು ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಲಾಗಿದೆ. ಪ್ರತಿಭಟನೆ ಬಳಿಕ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ರೂಟ್ ಮ್ಯಾಪ್ ಅನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬಳ್ಳಾರಿಯಿಂದ ಚಿತ್ರದುರ್ಗ ನಂತರ ತುಮಕೂರಾದ ಬಳಿಕ ಬೆಂಗಳೂರು 20 ದಿನಗಳ ಪಾದಯಾತ್ರೆ. ಬಳ್ಳಾರಿ ಬೆಂಗಳೂರು ಚಲೋ ಪಾದಯಾತ್ರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಟೀಮ್ ರೆಡಿ ಆಗಿದೆ, ಶ್ರೀರಾಮುಲು ರೆಡಿ ಆಗಿದ್ದಾರೆ, ರೂಟ್ ಮ್ಯಾಪ್ ಕೂಡ ರೆಡಿ ಆಗಿದೆ, ಎಲ್ಲವೂ ಕೂಡ ರೆಡಿ. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕಾಯ್ತಿದ್ದಾರೆ. ಕೊಡೋ ಸಾಧ್ಯತೆ ಇದೆಯಾ? ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಅಂದ್ರೆ ಇಷ್ಟು ದಿನ ಏನೆಲ್ಲ ಯಾರೆಲ್ಲ ಪಾದಯಾತ್ರೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಕೆಲವೊಂದಿಷ್ಟು ಬಿದ್ದಂತ ನಾಯಕರುಗಳಿಗೆ ಏಳುವಂತ ಅವಕಾಶಗಳನ್ನು ಈ ಪಾದಯಾತ್ರೆಗಳು ಈ ಹಿಂದೆ ಕೊಟ್ಟಿದ್ವು. ಹೀಗಾಗಿ ಈ ಒಂದು ವಿಚಾರವನ್ನ ದೊಡ್ಡದು ಮಾಡೋದಕ್ಕೆ ಬಿಜೆಪಿಯ ನಾಯಕರು ಈಗ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಅವರು ಈ ಒಂದು ಪಾದಯಾತ್ರೆಯನ್ನ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿ, ಅಂದ್ರೆ ಈ ಒಂದು ಗಲಭೆ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ಪಾದಯಾತ್ರೆಯನ್ನ ಮಾಡಿಬಿಟ್ಟು ಆ ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬಂಧನ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮಾಡ್ಲಿಕ್ಕೆ ಈಗ ಪಾದಯಾತ್ರೆಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಸೂಚನೆ ಕೊಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಒಂದು ವಿಚಾರ ಏನು ಬಳ್ಳಾರಿಯ ಗಲಭೆ ವಿಚಾರ ಇದೆ, ಇದೊಂದೇ ವಿಚಾರಕ್ಕೆ ಈಗ ಪಾದಯಾತ್ರೆಯನ್ನ ಮಾಡಿದ್ರೆ ಹೈಕಮಾಂಡ್ ಪರ್ಮಿಷನ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಸ್ಟಿ ನಿಗಮದಲ್ಲಾದ ಅವ್ಯವಹಾರ ಜೊತೆಗೆ ಬಳ್ಳಾರಿ ಭಾಗಕ್ಕೆ ಏನು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ನಿಧಿ ಕಡಿಮೆ ಆಗಿದೆ, ಜೊತೆಗೆ ಏನು ಅನುದಾನ ಕಡಿಮೆ ಆಗಿದೆ ಅನ್ನುವ ಕೆಲವೊಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಗಲಭೆ ಜೊತೆಗೆ ಎಸ್ಟಿ ನಿಗಮದಲ್ಲಾದ ಅವ್ಯವಹಾರದ ಬಗ್ಗೆ ತನಿಖೆ ಇನ್ನಷ್ಟು ಜೋರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಆಗ್ರಹ ಮಾಡ್ಲಿಕ್ಕೆ, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಬಂಧನ ಆಗ್ಲೇಬೇಕು ಈ ಒಂದು ಪ್ರಕರಣದಲ್ಲಿ ಅನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡ್ಲಿಕ್ಕೆ ಈ ಒಂದು ಪಾದಯಾತ್ರೆಯ ಪ್ಲಾನ್ ನ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಒಂದು ರೂಟ್ ಮ್ಯಾಪ್ ಕೂಡ ರೆಡಿ ಆಗಿದೆ. ಸುಮಾರು 20 ದಿನಗಳ ಸುದೀರ್ಘವಾದ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿಯ ನಾಯಕರು ತಯಾರಾಗಿದ್ದಾರೆ. ಕೆಲವೊಂದಿಷ್ಟು ನಾಯಕರು ಅಪಸ್ವರವನ್ನ ವ್ಯಕ್ತ ಇದ್ರೆ ಇನ್ನು ಕೆಲವು ನಾಯಕರು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಬೆಂಬಲಕ್ಕಿದ್ದಾರೆ. ಈ ಒಂದು ಪಾದಯಾತ್ರೆ ಆಗ್ಲೇಬೇಕು. ಸದ್ಯ ರಾಜ್ಯದಲ್ಲಿ ಯಾವ ದೊಡ್ಡ ಇಶ್ಯೂಗಳು ಕೂಡ ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಈ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಮುಜುಗರ ಮಾಡೋದಕ್ಕೆ ಈಗ ಎಲ್ಲ ಪ್ಲಾನ್ ಗಳನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಇದಕ್ಕೆ ಪರ್ಮಿಷನ್ ಅನ್ನ ಕೊಡಬಹುದು. ಇಲ್ಲದೆ ಹೋದ್ರೆ ಇದನ್ನ ನಿರ್ಲಕ್ಷ್ಯವೂ ಕೂಡ ಮಾಡಬಹುದು. ಯಾಕಾಗಿ ಅಂದ್ರೆ ಕೇವಲ ಒಂದು ಕ್ಷೇತ್ರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇದು ರಾಜ್ಯ ಮಟ್ಟದ ಸಮಸ್ಯೆ ಆದ್ರೆ ಅದಕ್ಕೆ ಪಾದಯಾತ್ರೆ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ. ಜೊತೆಗೆ ಒಂದು ಭಾಗದ ದೊಡ್ಡ ಸಮಸ್ಯೆ ಇದ್ರೆ ಅದನ್ನ ನಾವು ಹೈಲೈಟ್ ಮಾಡಬಹುದು ಅಂತ ಕೆಲವರು ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಗೊತ್ತಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ 17ನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ರಾಜ್ಯ ನಾಯಕರು ಕೂಡ ಬಂದು ಭಾಗಿಯಾಗ್ತಾ ಇರತಕ್ಕಂಥದ್ದು. ಆ ಪ್ರತಿಭಟನೆಯ ಮೂಲಕ ಬಳ್ಳಾರಿ ನಗರ ಶಾಸಕರು ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನೆ ಮಾಡಲೇಬೇಕು ಅನ್ನುವ ಒಂದು ಒತ್ತಾಯವನ್ನ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಬಳ್ಳಾರಿ ಟು ಬೆಂಗಳೂರು ಬಿಜೆಪಿ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ ಇದು ಕೇವಲ ರೆಡ್ಡಿ ಶ್ರೀರಾಮುಲು ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪಾದಯಾತ್ರೆ ಪರವಾಗಿದೆ ಅಂತೇಳಿ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಬಿಜೆಪಿ ಪಾದಯಾತ್ರೆಗೆ ಸಿದ್ಧತೆ ನಡೀತಾ ಇದೆ. ಇದು ಕೇವಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪಾದಯಾತ್ರೆ ಪರವಾಗಿದ್ದೀವಿ ಅಂತೇಳಿ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರ ಜೊತೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕಿದೆ. ಒಂದೆರಡು ದಿನದಲ್ಲಿ ಪಾದಯಾತ್ರೆ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಸರ್ಕಾರದ ಅರಾಜಕತೆ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಮೊದಲ ಹಂತದಲ್ಲಿ 17ಕ್ಕೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ
ಪ್ರಮುಖರು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ. ಆದ್ರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ. ಆದ್ರೆ 17ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗ್ಲಿ, ಶ್ರೀರಾಮುಲು ಆಗ್ಲಿ, ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ರಾಜ್ಯ ಮಟ್ಟದ ಒಂದು ಹೋರಾಟ, ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ, ಡ್ರಗ್ಸ್ ಸಮಸ್ಯೆ ಇದೆ. ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿರ್ಧಾರ ಮಾಡಿದೆ. ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತಹ ಈ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು